ದುರ್ಗಾದೇವಿ ಜಾತ್ರೆಯಲ್ಲಿ ಅಂತ ಸಂತೋಷ ಸುದ್ದಿ ಏನು ತಂದಿರುವುದಪ್ಪ? ಅಂತ ಸಂತೋಷದ ಸುದ್ದಿ ಏನಂದ್ರೆ ಏನದು? ನಾನಿವತ್ತು ನಿಮ್ಮ ಆಶೀರ್ವಾದ ಬಲದಿಂದ ಮತ್ತು ಆ ಶಕ್ತಿ ಸ್ವರೂಪಿಯಾದ ಶ್ರೀ ದುರ್ಗಾದೇವಿ ಮಾತೆಯ ಆಶೀರ್ವಾದ ಬಲದಿಂದ ಹೌದು ನಾನಿಂದು ನನ್ನ BA ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದೀನಪ್ಪ. ಬಹಳ ಸಂತೋಷ ಆಯ್ತು. ನೀವಾದ್ರೂ ಆಶೀರ್ವಾದ ಮಾಡಿ. ಆ ದೇವರು ಆ ದುರ್ಗಾಮಾತೆ ನನಗೆ ಒಳ್ಳೆಯದನ್ನು ಮಾಡಲಿ. ಮಗು ಪ್ರಭಾಕರ, ನನಗೆ ನಮಸ್ಕಾರ ಮಾಡೋಕ್ಕಿಂತಲೂ ಆದಿಶಕ್ತಿ ಅಂತೆ ಅವಕಾಶ ಅಂತ ನಿನ್ನ ಅತ್ತಿಗೆ ನಮಸ್ಕಾರ ಮಾಡೋದಿಲ್ಲೇನೋ? ಓಹೋ, ಅತಿ ಕೂಡ ಇಲ್ಲೇ ಇದ್ದಾರಲ್ಲಪ್ಪ. ನೋಡ ಮಾತಿಗೆ ನಿನ್ನ ಅಂತ ಕರುಣೆಯ ಪ್ರಭಾವದಿಂದ ಮತ್ತು ನೀನು ದಿನಾಲು ಮಾಡುತ್ತಿರುವ ಈ ದೇವಿಯ ಪೂಜೆಯ ಪ್ರತಿಫಲದಿಂದ ನಾನು ಇವತ್ತಿಗೆ ಮಾನನ BA ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದೇನಮ್ಮ. ತುಂಬಾ ಸಂತೋಷ ಪ್ರಭಾ. ತಾಯಿ ಸ್ವರೂಪಿಯಾದ ನೀನಾದ್ರೂ ನನಗೆ ಆಶೀರ್ವಾದ ಮಾಡಮ್ಮ. ಹೂವಿನಂತ ನಿನ್ನ ಮನಸ್ಸಿರು ತುಂಬಾನೇ ಒಳ್ಳೆಯದು. ಆ ದೇವರು ಸದಾಕಾಲ ನಿನಗೆ ಒಳ್ಳೆಯದೇ ಮಾಡಿ ಪ್ರಭಾಕರ. ನೋಡು ಮಾತಿಗೆ ಪ್ರತ್ಯಕ್ಷವಾಗಿ ಬಂದು ದೇವಿಯಂತೆ ನನ್ನ ಎದುರು ನಿಂತುಕೊಂಡು ಯಾಕಂದ್ರ BA ಪಾಸಿಗೆ ಬಂದು ಯಾರು ಇಷ್ಟೊಂದು ಪ್ರೀತಿ ಅಬ್ಬರದಿಂದ ಅಪ್ಪಿಕೊಳ್ಳುತ್ತಿರುವಾಗ ಆ ಕಣ್ಣು ಅಕ್ಷಿಟ್ಟ ಹಾಯಿ ಗೊಂಬೆಯಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ ಶಕ್ತಿ ಏನಿದೆ ಮಾತಿಗೆ ಏನಿದೆಯಮ್ಮ. ನಿನ್ನ ಬಿಟ್ಟು ಅನ್ಯ ದೇವರು ನನಗೆಲ್ಲ ಅತ್ತಿಗೆಮ್ಮ, ನನಗೆಲ್ಲ ನೋಡಮ್ಮ. ನೋಡಪ್ಪ, ನಾನು ನಿನಗೆ ದಾಯ ಸಮಾನ, ಆದ್ರೆ ದೇವರು ಅಂತ ಆ ದೇವರ ಜಾಗದಲ್ಲಿ ಕೂಡಿಸಿದೆಯಾ ಪ್ರಭಾಕರ. ಸದಾಕಾಲ ಆದಿಶಕ್ತಿ ನಿನ್ನ ಮೇಲೆ ದಯೆ ತೋರ್ತಾನೇ ಇರಿ. ಸದಾಕಾಲ ಆಕೆ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ ಪ್ರಭಾಕರ. ನೋಡು, ಇದೇ ಸಂತೋಷದಲ್ಲಿ ಏನಾದ್ರು ಸಿಹಿಕೊಳ್ಳ ಬಾ, ಪ್ರಸಾದ ಕೊಡ್ತೀನಿ. ಸಿಹಿಗೆ ಮಾಡ್ತೇನಮ್ಮ. ಹೌದು ಪ್ರಭಾಕರ. ಅಪ್ಪ ಅಣ್ಣ ಇನ್ನು ಕಾಲೇಜಿಂದ ಬಂದಿದ್ದೇನಪ್ಪ. ಆ ಹೊಲಕ್ಕೆ ಹೋಗಿದ್ದಾನೆ. ಕಾಲೇಜಲ್ಲಿ ನೀನು ಪ್ರವೀಣ ಗಿರ್ಜಾ ಕಟ್ಟಿನಿ ನಿಂತಿ ಕಾಲ ಹಾಗೆ ಮಾತಾಡ್ತಾ ಇದ್ದಾನೆ. ಬಿಡಮ್ಮ, ಹೌದು ಮಾವಯ್ಯ. ಹೋಗಿ ಬಿಡು. ಆಗಲ್ಲಪ್ಪ, ಆ ತಂಗಿ ಕಾಲೇಜಿಂದ ಬಂದಿಲ್ಲ, ಅಣ್ಣ ಇನ್ನು ಅಲ್ಲಿಂದ ಬಂದಿಲ್ಲ ಅಂತ ಕೇಳ್ತಾ ಇದ್ದೀನಿ ಅಣ್ಣ. ಹೇಳು. ಹೌದಪ್ಪ, ನಿನ್ನ ತಂಗಿ ಕಾಲೇಜ್ ಹೋಗಿದ್ದಾಳೆ, ಅವಳು ಆಮೇಲೆ ಬರ್ತಾಳೆ. ನಿನ್ನ ಹೊಲಕ್ಕೆ ಹೋಗಿದ್ದಾನೆ. ಹೌದೇನಪ್ಪ? ಗಳೆ ಹೊಡಿಯೋದು ರೆಡ್ಡಿ ಕುಟ್ಟಿ ಅಂತ ಹೊಲದಲ್ಲಿ ಕಾಲು ಕಳ್ತಾ ಇದ್ದಾನೆ. ಹೌದಪ್ಪ, ಬರ್ಲಿ ಅಪ್ಪ. ಅಣ್ಣ ಕೂಡ ಅಣ್ಣ ಬಂದ ನಂತರ ನಾನು ಪಾಸ ವಿಷಯ ತಿಳಿಸಿದ್ರೆ ಅದೆಷ್ಟು ಸಂತೋಷ ಪಡ್ತಾನೆ ಏನಪ್ಪ ಅಣ್ಣ. ಆಗ್ಲಿ ಹೇಳುವಂತೆ. ಬರ್ಲಿ ಅಪ್ಪ, ಅಣ್ಣ ಕೂಡ ಬರ್ಲಿ ಬಿಡು. ಓ ಪ್ರಭಾಕರ, ಕಾಲೇಜನ್ನು ಈಗ ತಾನೇ ಬಂದೇನಪ್ಪ? ಈಗ ತಾನೇ ಬಂದೇನ? ಬರುವಾಗ ಒಂದು ಸಂತೋಷದ ಸುದ್ದಿಯನ್ನೇ ತಂದಿದ್ದೇನಣ್ಣ. ಓಹೋ, ಅದೇನಂದ್ರೆ ಇಲ್ಲಿವರೆಗೆ ನೀನು ನನ್ನನ್ನು ಬಡತನದಲ್ಲಿ ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕವಾಗಿದೆಯಲ್ಲ. ಆ ನಿನ್ನ ದುಡಿಮೆ ಪ್ರತಿಫಲದಿಂದ ನಾನಿಂದು ನಿನ್ನ ಆಸೆಯಂತೆ ನನ್ನ BA ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದೇನಣ್ಣ. ನೀನಾದ್ರೂ ಆಶೀರ್ವಾದ ಮಾಡೋಣ. ಆಯ್ತು, ದೇವರಿಗೆ ಒಳ್ಳೆದನ್ನು ಮಾಡಲಿ. ನೋಡ್ಕೊಳ್ಬೇಕರ, ನಿನಗೆ ಬೇಗ ನೌಕರಿ ದೊರಕಿದ್ರೆ ನಮಗಿದ್ದ ಬಡತನ ಸ್ವಲ್ಪ ಕಡಿಮೆ ಆಗಿತ್ತು. ನನ್ನ ತಮ್ಮ ತಹಸೀಲ್ದಾರನಾಗಬೇಕು ಮತ್ತು ನನ್ನ ತಂಗಿ ಶಕುಂತಲ ಮದುವೆಯನ್ನು ಬಡತನ ಮಾಡಬೇಕೆಂದು ಹಗಲು ಕನಸು ಕಾಣ್ತಿದ್ದೇನೆ. ಆ ಕನಸು ನನಸಾಗಲೆಂದು ಆ ದುರ್ಗಾದೇವಿಯಲ್ಲಿ ಬೇಡಿಕೆ ಹೋಗ್ತೀನಿ ನೋಡು ಪ್ರಭಾಕರ. ನೀನು ಮತ್ತು ಈ ನನ್ನ ಅತ್ತಿಗೆ ಸಾಕ್ಷಾತ್ ಆ ಪಾರ್ವತಿ ಪರಮೇಶ್ವರನ ನಿಜ ರೂಪನ್ನೇ ದಾರಿ ಎರೆದು ನಮ್ಮ ಬಡವರ ಮನೆಗೆ ಹುಟ್ಟಿ ಬಂದು ನಿಂತಿದ್ರಾದ ಬಳಿಕ ನೀನಾಡಿದ ವಾಣಿ ಯಾವತ್ತಾದರೂ ಸುಳ್ಳಾಗುತ್ತಿದೆ. ಒಂದಲ್ಲ ಒಂದು ದಿನ ನೀನಾಡಿದ ಮಾತು ಖಂಡಿತ ನಡೆಯುವ ಕಾಲ ಬಂದೇ ಬರುವುದು. ನೋಡ ಪ್ರಭಾಕರ, ಎಲ್ಲಿಯಾದರೂ ನೌಕರಿಗೆ ಅರ್ಜಿ ಹಾಕು. ದೇವರಿಗೂ ಒಳ್ಳೆದನ್ನು ಮಾಡ್ತಾನೆ. ಹೌದಣ್ಣ, ನೀನು ಹೇಳಿದ ಹಾಗೆ ನನಗೆ ಬೇಗನೆ ಒಂದು ನೌಕರಿ ಅಂತ ದೊರೆತು ಬಿಟ್ರೆ ನಮ್ಮ ಬಡತನ ಸ್ವಲ್ಪ ನಮ್ಮಿಂದ ದೂರ ಆಗಬಹುದನ್ನ, ನಮ್ಮಿಂದ ದೂರ ಆಗಬಹುದು. ಆದ್ರೆ ಇವತ್ತಿನ ಕಾಲದಲ್ಲಿ ನಮ್ಮಂತ ಬಡವರಿಗೆ ನೌಕರಿ ಸಿಗಬೇಕಾದ್ರೆ ಬೇಕಾದಷ್ಟು ಲಂಚದ ರೂಪದಲ್ಲಿ ಹಣ ಕೊಡಬೇಕನ್ನ ಇವತ್ತಿನ ಲಂಚಕೋರ ಅಧಿಕಾರಿಗಳಿಗೆ. ಒಪ್ಪತ್ತಿನ ಊಟಕ್ಕೂ ಕೂಡ ಗತಿಯಿಲ್ಲದ ಈ ನಮ್ಮ ಬಡತನದ ಸಂದರ್ಭದಲ್ಲಿ ಅಷ್ಟೊಂದು ಲಂಚವನ್ನು ಕೊಟ್ಟು ನನಗೆ ನೌಕರಿ ದೊರಕಿಸಿಕೊಳ್ಳಲು ಸಾಧ್ಯವಾದಿತ್ತೆ. ಒಟ್ಟಿನಲ್ಲಿ ಲಂಚ ಕೊಡದೆ ನನಗೆ ನೌಕರಿ ಸಿಗುವುದು ದುರ್ಲಭವಾಗಿದೆ. ನೋಡು ಪ್ರಭಾಕರ, ನಿಮಗೆ ಖಂಡಿತ ನೌಕರಿ ಸಿಗುತ್ತದೆಂದರೆ ನಮಗಿದ್ದ 4 ಎಕರೆ ಜಮೀನು ಮಾರಾದರೂ ಹಣ ತಂದು ಕೊಡ್ತೇವೆ. ಯಾವ ಕಾಲಕ್ಕೂ ಓದುವುದನ್ನು ನಿಲ್ಲಿಸಬೇಡ ಪ್ರಭಾಕರ.
ಹೌದು ಪ್ರಭಾಕರ, ನನಗೆ ಆಸ್ತಿ ಮುಖ್ಯ ಅಲ್ಲ, ನನಗೆ ನೀನು ಮುಖ್ಯ. ಈ ಮನೆಯಲ್ಲಿ ನೀನು ಓದುತ್ತಿರುವುದು ಈ ಮನೆತನಕ್ಕೆ ಒಳ್ಳೆಯದು. ನಾಳೆ ನೀನು ಓದಿ ನೌಕರಿ ಹೇಳಿದ್ರೆ ಈ ಮನೆ ಕಷ್ಟವೆಲ್ಲ ದೂರ ಆಗುತ್ತೆ ಪ್ರಭಾಕರ. ಅದಕ್ಕೆ ನಿನಕ್ಕಿಂತ ಹೆಚ್ಚು ಈ ಆಸ್ತಿ ಅಂತಸ್ತು ಯಾವುದೂ ಅಲ್ಲ. ಅದೆಲ್ಲ ಮಾರಿ ಆದ್ರೂ ಸರಿ, ನೀನು ನೌಕರಿ ಹಿಡಲೇಬೇಕು. ನೋಡಮ್ಮ, ನಿಮ್ಮಂತ ಅಣ್ಣ ಅತ್ತಿಗೆಯನ್ನು ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯವನ್ನೇ ಮಾಡ್ತೇನೆಂದು ತೋರುತ್ತದೆಯಮ್ಮ. ಅಣ್ಣ, ನಮ್ಮಿಬ್ಬರ ತಾಯಿಗಳು ಬೇರೆ ಬೇರೆಯೇ ಆದರೂ ಕೂಡ ಈ ಒಂದೇ ತಂದೆಯ ರಕ್ತದಿಂದ ಹುಟ್ಟಿ ಬಂದ ನೀನು ನನ್ನ ಪಾಲಿಗೆ ಬರೀ ಅಣ್ಣನಲ್ಲ, ನನ್ನ ಜೀವನವನ್ನೇ ಉದ್ಧಾರ ಮಾಡಲು ಹುಟ್ಟಿ ಬಂದ ಪರಮಾತ್ಮ ನೀನು. ನಿಮ್ಮಂತ ಅಣ್ಣ ಅತ್ತಿಗೆಯನ್ನು ಪಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಹೋಗಿ ಬಿಡತ್ತಿಗೆಮ್ಮ, ಹೊಟ್ಟೆ ತುಂಬ ಅಷ್ಟಂತ ಕಾಣ್ತಿದ್ಯಮ್ಮ. ಊಟಕ್ಕೆ ಬಡಿಸಿಂದ ನೀಡಮ್ಮ ಬೇಗನೆ. ಅಯ್ಯೋ, ನೀನು ಪಾಸ್ ಆದ ಸಂತೋಷಕ್ಕೆ ನಾನು ಏನ್ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ. ನೋಡು, ನಿನಗೋಸ್ಕರ ಪಾಯಸ ಮಾಡಿದ್ದೀನಿ, ಬಾ ಊಟ ಮಾಡು. ಮನೆಯಲ್ಲಿ ಸಿಹಿ ಮಾಡ್ತೇನಮ್ಮ. ಹಾಗಾದ್ರೆ ಊಟ ಎಂದಾಕ್ಷಣ ಎಲ್ಲರಿಗಿಂತ ಮುಂದೆ ಇರೋಳು ಆನನ ಮುದ್ದೆ ತಂಗಿ ಶಕುಂತಲ ಅಲ್ವೇನಮ್ಮ? ಹೌದು, ಅವಳೇನು ಕಾಲೇಜಿಂದ ಬಂದಿಲ್ಲೇನಮ್ಮ? ಅವಳು ಎಷ್ಟರಲ್ಲಿ ಬರಬೇಕಾಗಿತ್ತು, ಆಗೋ ಅವಳೇ ಬಂದ್ಲು ಅನ್ಸುತ್ತೆ. ಬರ್ಲಮ್ಮ, ಅವಳು ಬಂದ ನಂತರ ಎಲ್ಲರೂ ಕೂಡಿಕೊಂಡೇ ಸಿಹಿ ಊಟ ಮಾಡಿದ್ರಾಯ್ತಮ್ಮ. ಗೆದ್ಯಾ, ಮೊದಲು ನಿನ್ನ ನಾದಿನಿ ಮೊದಲೇ ಅವಳ ಬಿಟ್ಟ ಊಟ ಇವತ್ತು ಮಾಡಿದ ಅಂದ್ರೆ ಅವಳು ತುಂಬಾ ಜಗಳ ತೆಗೆದು ನಿಮ್ಗೆ ಗೊತ್ತಲ್ಲಿ. ಹೌದಾ ಮಾವಯ್ಯ? ನನ್ನ ಮಗಳು ಮೊದಲು ಬರಲಿ, ಎಲ್ಲರೂ ಸೇರಿಕೊಂಡು ಊಟ ಮಾಡುವಂತೆ. ಸರಿ ಮಾವಯ್ಯ, ಹಾಗೆ ಆಗ್ಲಿ. ಸರಿನಾ? ಆಗ್ಲಪ್ಪ, ಬರ್ಲಪ್ಪ ತಂಗಿ ಕೂಡ ಎಲ್ಲರೂ ಕೂಡಿಕೊಂಡೇ ಊಟ ಮಾಡಿ ಬರ್ಲಿ. ಎಲ್ಲಿ ಹೋಗಿದ್ದಾಳೆ ನೋಡೋಣ. ಏನತ್ತಿ ನನ್ನನ್ನು ಬಿಟ್ಟು ಸಿಹಿ ಊಟ ಮಾಡ್ತಿರುತ್ತೆ ಎತ್ತದು ಯಾಕೆ ಎಲ್ಲಿಗೆ ಸಿಹಿ ಊಟ ಅತ್ತಿಗೆ? ನೋಡಮ್ಮ ಶಕುಂತಲ, ಇವತ್ತು ನಿನ್ನನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಸಿಹಿ ಅಡಿಗೆ ಮಾಡ್ಲು ಕಾರಣವೇನು ಗೊತ್ತೇನಮ್ಮ? ಏನಣ್ಣ? ಅಣ್ಣ ಇವತ್ತು ಬರುವಾಗ ನಿನಗೊಂದು ಆಗರ್ಭ ಶ್ರೀಮಂತ ಮಣಿತರದ ಹೊರ ನೋಡಿಕೊಂಡು ಬಂದಿದ್ದಾನಂತಮ್ಮ. ಮೊದಲು ನಿನಗೊಂದು ಮದುವೆ ಮಾಡಿ ಆದಷ್ಟು ಬೇಗ ನಿನ್ನನ್ನು ನಿನ್ನ ಗಂಡನ ಮನೆಗೆ ಕಳಿಸಲೇಬೇಕಂತ ಮನೆಯಲ್ಲಿ ಅಪ್ಪ ಅಣ್ಣ ಅತ್ತಿಗೆ ಕೂಡಿ ತೀರ್ಮಾನ ಮಾಡಿದ್ದಾರೆ ಶಕುಂತಲ. ಸುಳ್ಳು ಈ ಮಾತು. ಅದಕ್ಕಾಗಿ ಇನ್ನು ಮುಂದೆ ಈ ನನ್ನ ತಂಗಿ ಶ್ರೀಮಂತರ ಮದುವೆಯಾಗಿ ಸುಖವಾಗಿ ಇರ್ತಾಳೆ ಅಂತ ತಿಳಿದುಕೊಂಡು ಅತ್ತಿಗೆ ಮನಸ್ಸಿಗೆ ಖುಷಿಯಾಗಿ ಇವತ್ತು ಸಿಹಿ ಅಡಿಗೆ ಮಾಡ್ತಿದ್ದಾಳೆ ನೋಡಮ್ಮ. ಏನಣ್ಣ ಇಷ್ಟು ಬೇಗ ನಾನ್ ನಿನ್ಗೆ ಭಾರವಾಗಿ ಬಿಟ್ನಾ? ಅಪ್ಪ, ನಾನ್ ನಿನ್ಗೆ ಮೊದ್ಲೇ ಹೇಳಿಲ್ವಾ ಆದಷ್ಟು ಬೇಗ ಈ ಮನೆಗೆ ಇನ್ನೊಬ್ಬ ಅತ್ತಿಗೆ ಬರ್ಬೇಕು, ಆದ್ಮೇಲೆ ಅಣ್ಣನ ಹುಡುಗಾಡ್ತೆ ಎಲ್ಲ ಕಡಿಮೆ ಆಗತ್ತೆ ಅಂತ ನಾನ್ ಮೊದ್ಲೇ ಹೇಳಿಲ್ವಾ? ಬೇಗ ಇಲ್ಲ ಮಾತಿಗೆ ಅತ್ತಿಗೆ ಶಕುಂತಲ, ಮೊದಲು ತಂಗಿ ಲಗ್ನ ಮಾಡಬೇಕಮ್ಮ. ಯಾಕಂದ್ರೆ ತಂಗಿ ವಯಸ್ಸಿಗೆ ಬಂದು ಬಹಳ ದಿನಗಳಾಗಿದೆ. ಮೊದಲು ತಂಗಿಗೆ ಲಗ್ನ ಮಾಡಬೇಕು ಅಲ್ವೇನಮ್ಮ? ಶಕುಂತಲ, ಮೊದಲು ಅವನಿಗೆ ಲಗ್ನ ಮಾಡೋಣ. ಅಪ್ಪ ನನಗೆ ಮದುವೆ ಮಾಡು, ಅಪ್ಪ ನನಗೆ ಮದುವೆ ಮಾಡು ಅಂತ ಕಲಿಗಳಿಸಿಬಿಟ್ಟಿದ್ದಾನೆ ಇವನು. ಅಪ್ಪ, ನಿಮ್ಗೆ ವಯಸ್ಸಾಗಿದ್ದೆ ಹೊರತು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಬೆಳೆದಿಲ್ಲಪ್ಪ. ಅಲ್ಲಪ್ಪ, ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಹೋದೆ ಅಂದ್ರೆ ಹೇಗಿರೋದೇ ಗೊತ್ತೇನಪ್ಪ? ಏನೋ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಂಡಂತೀಯಪ್ಪ. ಯಾವ ವಯಸ್ಸಿನಲ್ಲಿ ಏನಾಗ್ಬೇಕು ಅದು ಆಗಬೇಕು ಅಲ್ಲಿವನಪ್ಪ. ನೋಡಿ, ಸಮಾಜ ಸುಮ್ಮನೆ ಇರೋದೇನಪ್ಪ? ಮಗನಿಗೆ ಅಪ್ಪಗೆ ಬುದ್ಧಿ ಹೇಳುವಂತ ಕಾಲ ಬಂದಿದ್ದು ನಿಜವಿದೆಯಪ್ಪ. ಅಲ್ಲಪ್ಪ, ಆ ವಯಸ್ಸಿಗೆ ಬಂದ ತಂಗಿಯನ್ನು ಮಗಳನ್ನು ಬಿಟ್ಟು ಮಗನಿಗೆ ಲಗ್ನ ಮಾಡುತ್ತೇನೆ ಎಂಬ ನಿಮ್ಮ ಬುದ್ಧಿಗೆ ಏನು ಹೇಳ್ಬೇಕಂತ ನನಗಂತೂ ತಿಳಿತಾ ಇಲ್ಲ. ನೀನು ಎಲ್ಲಾದ್ರೂ ಬಿಟ್ಟು ಬಿಡುವ ಲೆಕ್ಕ ಬಿಡಪ್ಪ. ಮುಗಿದ್ಕೊಂಡು ಮುದ್ದೆ ಮಾಡಿದಾಗ ಬಿಟ್ಟು ಬರ್ತೇನೆ, ಹೋದ್ರೆ ನೀನ ಹೋಗ್ಲಿ ಬಿಡಪ್ಪ. ಬ್ಯಾಡಂತ್ಯ ಅದಕ್ಕೆ ತಂಗಿ ಪರೀಕ್ಷೆ ಫಲಿತಾಂಶ ಏನಾಯ್ತು ಕೇಳಮ್ಮ. ಅವಳ ಸಪ್ಪೆ ಮುಖ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇಲ್ಲಮ್ಮ. ಹೌದಲ್ವೇ ಶಕುಂತಲ, ನಿನ್ನ ರಿಸಲ್ಟ್ ಏನಾಯ್ತಮ್ಮ? ಅತ್ತಿಗೆ ಅದು ಅದು ಅಣ್ಣ ಅದು ಇದೇನಪ್ಪ ಹೊಸ ರಾಗನ ಕೇಳ್ತಾ ಇದ್ದೀರಲ್ಲ, ಏನು? ದಿಢೀರಾಗಿ ಕೇಳ್ತಾ ಇದ್ರಲ್ಲ, ಏನಮ್ಮ? ವಿಷಯ ಏನಂತ ನಿಮ್ಗೆ ಗೊತ್ತಿಲ್ವಾ? ಅಪ್ಪ, ಆ ನಿಮ್ಮ ಮಗಳು ಹೇಗಂತ ನಿಮಗೆ ಗೊತ್ತಿಲ್ವಾ? ಯಾವ ವರ್ಷ ಪಾಸ್ ಆಗಿದ್ದಾಳ ಅವಳು? ಈ ವರ್ಷ ಕೂಡ ಫೇಲ್ ಆಗಿಯೇ ಬಂದಿದ್ದಾಳಪ್ಪ. ಅದಕ್ಕೆ ಹೇಳ್ತಿದ್ದೀನಿ, ಮೊದಲು ತಂಗಿಗೆ ಲಗ್ನ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡಪ್ಪ. ಕಳಿಸಿದ್ದೆ. ಶಕುಂತಲ, ನೀನ್ ಆಗ್ಲೇ ಯಾಕೆ ಸಿಹಿ ಅಡಿಗೆ ಅಂತ ಕೇಳ್ತಾ ಇದೆಯಲ್ಲ? ಪ್ರಭಾಕರ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾನೆ. ಹೌದಮ್ಮ. ಅಣ್ಣ, ನನಗೆ ಮೊದ್ಲೇ ಗೊತ್ತಿತ್ತಣ್ಣ, ನೀನು ಮೊದ್ಲೇ ನಂಬರ್ ನಲ್ಲಿ
ಪಾಸ್ ಆಗ್ತೀಯಾ ಅಂತ. ಆಗ ಮಾತಿಗೆ ನನಗೂ ಮೊದಲೇ ಗೊತ್ತಿತ್ತಮ್ಮ. ಏನಿತ್ತು? ನನ್ನ ತಂಗಿ ಫಸ್ಟ್ ಕ್ಲಾಸ್ ಅಲ್ಲಿ ಫೇಲ್ ಆಗಿ ಬರ್ತಾಳಂತ ಭವಿಷ್ಯವಾಗಿ ನನಗೂ ಮೊದಲೇ ಗೊತ್ತಿತ್ತಮ್ಮ. ಹೋಗಿ ಬಿಡಮ್ಮ ಅತ್ತಿಗೆ. ಅಲೋ, ಇವತ್ತು ಕಾಲೇಜಲ್ಲಿ ನೀನು ಪಾಸ್ ಆದದು ಯಾರೋ ಕಾರಣ ಗೊತ್ತಾ? ಯಾರಪ್ಪ? ನನ್ನ ಮಗಳೇ ಕಾರಣ. ಯಾಕಪ್ಪ? ಯಾಕಂದ್ರೆ ಅದಕ್ಕೆ. ಶಕುಂತಲಾ, ನೀನು ಬರೆದು ಕಾಪಿ ಮಾಡಿ ಕೊಟ್ಟಿದ್ದು ಅಪ್ಪ, ನಿಜ. ಅದನ್ನು ಹೋದು ಕಾಲೇಜಲ್ಲಿ ಕೊಟ್ಟು ಪಾಸ್ ಆಗಿ ಬಂದಿದ ನೀ ಮುಂಡೆ ಮಗ ಒಯ್ದು ನೀ ಪಾಸ್ ಆಗೋದು ಒಬ್ಬನೇ ಬರ್ದು ಪಾಸ್ ಆಗ್ಬೇಕಾಗಿತ್ತು. ನೀನು ಸ್ವಲ್ಪ ಗೊತ್ತಾಗಿತ್ತು ಅಷ್ಟೇ, ಗೊತ್ತಾ? ಹೋಗ್ಲಿ ಬಿಡಪ್ಪ. ನೋಡಪ್ಪ ಅತ್ತಿಗೆಮ್ಮ, ಪಾಸ್ ಆಗಿ ಬಂದ ಮಗಳ ಮೇಲಿಂತ ಫೇಲ್ ಆಗಿ ಮನೆಗೆ ಬಂದ ಮಗಳ ಮೇಲೆ ಅಪ್ಪನ ಪ್ರೀತಿ ಜಾಸ್ತಿ ಇಲ್ಲಮ್ಮ. ಹೋಗ್ಲಿ ಬಿಡಮ್ಮ. ಇವತ್ತು ಈ ನಮ್ಮ ತುಂಬಿದ ಮನೆ ನಿನಗೆ ಹೇಗೆ ಕಾಣ್ತಿದೆ ಗೊತ್ತೇನಮ್ಮ? ಹೇಗಂದ್ರೆ ಆ ಮಂತ್ರಾದಲ್ಲಿ ಶ್ರೀ ರಾಘವೇಂದ್ರ ಗುಡಿ ಹಾಗೆ ಕಾಣ್ತಿದೆಯಮ್ಮ. ಮತ್ತೆ ಎಷ್ಟಿದೆ ತಂಗಿ ನೀನು ಕೂಡಿ ಬೇಗನೊಂದು ಶುಭಗೀತೆ ಹಾಡಿ ಊಟಕ್ಕೆ ಬಡಿಸುವಂತೆ ಬಾರಮ್ಮ ಬೇಗನೆ. ಗಿರಿಜಾ ನಡಿಯಮ್ಮ. ಗಿರಿಜಾ ಹೇಳಿ ಮಾವಯ್ಯ. ಇಲ್ಲಿದೆಯಮ್ಮ. ಹೇಳಿ ಮಾವಯ್ಯ. ಕತ್ತಲ್ಲಿ ಕಾಣವಲ್ಲಮ್ಮ ನೀನು. ನೋಡು, ನಿನ್ನ ಮೈದನ ತುಂಬಾ ಹಸಿವಾಗಿದಂತೆ. ಹೌದಾ? ಆ ದುರ್ಗಾದಿ ದೇವಿ ಮೇಲೆ ಒಂದು ಭಕ್ತಿ ಗೀತೆಯನ್ನು ಹಾಡಿ ಅವನಿಗೆ ಮೊದಲೇ ಊಟಕ್ಕೆ ಬಡಿಸುವಂತೆ ನಡಿಯಮ್ಮ ಅವಳಿಗೆ.
ಶಕುಂತಲ ಕುಣಿದು ಏಕದಿತ್ತಮ್ಮ. ಗಿರಿಜಾ ಸ್ವಲ್ಪ ದಾಂಶಂತೆ ಆಗುತ್ತದೆ, ಒಳಗಡೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದು ನಡಿಯಮ್ಮ. ಅಪ್ಪನಿಗೆ ಕಾಫಿ ಮಾಡಿಕೊಟ್ಟೆ. ಹೌದು, ಕಾಫಿ ಆದ್ರೆ ಅವ್ರಿಗೆ ಮುಂದಲ್ಲ, ಅದಕ್ಕೆ ಕಷಾಯ ಮಾಡಿಕೊಟ್ಟಿದ್ದೀನಿ. ನೋಡು ಗಿರಿಜಾ, ನೀ ಬಂದು ಎಷ್ಟು ಆದರೂ ನಿನ್ನ ಸುಮಧುರ ಕಾಂಟಿನ ಒಂದು ಗೀತೆಯೂ ಆಗಿಲ್ಲ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ? ನೋಡು, ಮತ್ತೆ ಅಪ್ಪ ಬಂದ ಬಿಟ್ಟ. ಬಸವರಾಜ ಮತ್ತೆ ನಡೆಸಿದಿಲ್ಲ? ಏನಿಲ್ಲಪ್ಪ. ಅಲ್ಲ, ಹೊಸದಾಗಿ ಹೆಂಡತಿ ಬಂದಾಗ ತಿಳ್ಕೊಂಡು ಹೊಲದಲ್ಲಿ ಏನು ಕೆಲಸ ಬಂದಿದೆ ಏನಿಲ್ಲ ಅಂತ ಕಬರಿಲ್ವೇ ಮೈ ಮೇಲೆ? ಆಯ್ತಪ್ಪ. ಹೆಂಡತಿ ಜೊತೆಯಲ್ಲಿ ಹಾಗೆ ಹುಡುಗಾಟ ಆಡೋದು ಎತ್ತ ಬಿಡ್ತಾ ಆಯ್ತು. ಬೇಗನೆ ಎತ್ತುಗಳು ಕೊಳ ಕಟ್ಟಿಕೊಂಡು ಹೆಂಡತಿ ಗಾಡಿನ ಕುಡಿಸ್ಕೊಂಡು ಹೊಲದ ಕೆಲಸಕ್ಕೆ ಹೋಗಿ ಬೇಗನೆ ಕೆಲಸ ಮಾಡೋದು. ಆಯ್ತಪ್ಪ, ಒಳಗೆ ಚಾ ಕುತ್ಕೊಂಡಿ 5 ನಿಮಿಷದಲ್ಲಿ ಬರ್ತೇನೆ. ಹೆಂಡತಿ ಮುಖ ನೋಡ್ತಾ ಇಲ್ಲಿ ಕೇಳು, ಹೆಂಡತಿ ಮುಖ ನೋಡ್ತಾ ಹುಡುಗಾಟ ಆಡ್ತಾ ಮನೇಲಿ ಕುಂಡ್ರಬೇಡ. ಇಲ್ಲಪ್ಪ. ಹೊಲದಲ್ಲಿ ಕೆಲಸ ಬಹಳ ಬಂದಿದೆ ತಿಳಿತಾ? ಆಯ್ತಪ್ಪ. ಏನಮ್ಮ ಮಾವಯ್ಯ, ಬುತ್ತಿ ಕಟ್ಟಿಕೊಂಡು ಬೇಗನೆ ಹೊಲಕ್ಕೆ ಹೋಗ್ರಿ. ಹಾಗೆ ಆಗ್ಲಿ ಮಾವಯ್ಯ. ಯಾರು ಹೇಳೋರು ಕೇಳೋರು ಇಲ್ಲ ನಿಮಗೆ?